Hello my dear friends, in this video we are going to know general English, which is one of the important part of competitive exams. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಜನರಲ್ ಇಂಗ್ಲಿಷ್ ಕುರಿತಂತ ಪ್ರಶ್ನೆಗಳು ಬರ್ತಾವು. ಅವುಗಳ ಕುರಿತು ಓಲ್ಡ್ ಅಥವಾ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಅಲ್ಲಿ ಬಂದಂತ ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದ ನಾವು ಸಾಲ್ವ್ ಮಾಡೋಣ. ಓಕೆ, ನೋಡಿ, first question is pick out the opposite meaning or antonym of the word given below. ನೋಡಿ 136 question ನೋಡಿ, pick out the opposite meaning or antonym of the word given below. ಅವ್ರೇನ್ ಕೊಟ್ಟರು, ಕೆಳಗೆ ಕೊಟ್ಟ ಶಬ್ದದ ಒಂದು ಆಂಟೋನಿಮ್ ವಿರುದ್ಧಾರ್ಥಕ ಪದ ಅಥವಾ ಅಪೋಸಿಟ್ ಮೀನಿಂಗ್ ವಿರುದ್ಧ ಪದ ಅರ್ಥವನ್ನು ಆಮೇಲೆ ಚೂಸ್ ಮಾಡ್ಬೇಕಾಯ್ತು. ಪಿಕೌಟ್ ಮೀನ್ಸ್ ಚೂಸ್ ಮಾಡಬೇಕು. ಅವ್ರೇನ್ ಕೊಟ್ಟಾರಪ್ಪ ಅಂದ್ರೆ ಪ್ರಿಡಿಸೆಸರ್ ಅಂತ ಕೊಟ್ಟಿದ್ದಾರೆ. ಪ್ರಿಡಿಸೆಸರ್ ಇಲ್ಲಿ ನೋಡಿ, ದೇ ಹ್ಯಾವ್ ಗಿವನ್ ಪ್ರಿಡಿಸೆಸರ್. ಪ್ರಿಡಿಸೆಸರ್ ಅಂದ್ರೆ ಒಂದು ಹಿಂದೆ ಅಧಿಕಾರದಲ್ಲಿ ಇದ್ದಂತವನು. ಪ್ರಿಡಿಸೆಸರ್ ಅಂದ್ರೆ ಹಿಂದೆ ಅಧಿಕಾರದಲ್ಲಿ ಅಥವಾ ಯಾವುದೇ ಒಂದು ಹುದ್ದೆಯಲ್ಲಿ ಇದ್ದಂತವನು ಏನ್ ಕರಿತಾರೆ, ಪ್ರಿಡಿಸೆಸರ್ ಕರಿತಾರೆ. ಅದರ ನಂತರ ಯಾರು ಬರ್ತಾರೋ, ಈಗ ಒಬ್ಬ ಅಧಿಕಾರಿ, ಅಸ್ಯೂಮ್ ದಟ್ ದೇರ್ ಇಸ್ ಎ ಬ್ಯಾಂಕ್ ಮ್ಯಾನೇಜರ್ ಇನ್ SBI ಬ್ರಾಂಚ್. ಹೌದಾ, SBI ಬ್ರಾಂಚ್ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಇರ್ತಾರು. ಅವರು ತಮ್ಮ ಬೇರೆಗಳು ಟ್ರಾನ್ಸ್ಫರ್ ಆಗಿ ಹೋಗುತ್ತೆ, ಅವ್ರ ಜಾಗ ಮತ್ತೊಬ್ಬರು ಬರ್ತಾರು. ಈಗೇನ್ ಟ್ರಾನ್ಸ್ಫರ್ ಆಗಿ ಹೋಗಲ್ಲ, ಅವ್ರಿಗೆ ಯಾವ್ದಾದ್ರು ಪ್ರಿಡಿಸೆಸರ್ ಅಂತ ಕರೀತಾರು. ಅಂದ್ರೆ ಹಿಂದೆ ಆ ಒಂದು ಹುದ್ದೆಯಲ್ಲಿ ಇದ್ದಂತವ್ರು. ಇನ್ನು ನೆಕ್ಸ್ಟ್ ಯಾರು ಬರ್ತಾರೋ ಅವ್ರ ಸ್ಥಾನಕ್ಕೆ ಯಾರು ನೀವು ಅಪಾಯಿಂಟ್ ಆಗಿ ಬರ್ತಾರೋ ಅವ್ರಿಗೆ ಕರೀತಾರು ಸಕ್ಸೆಸರ್ ಅಂತ ಕರೀತಾರು. ಸಕ್ಸೆಸರ್. ಓಕೆ, ಪ್ರಿಡಿಸೆಸರ್ ಅಂದ್ರೆ ಹಿಂದೆ ಇದ್ದವರು, ಇನ್ನು ಸಕ್ಸೆಸರ್ ಅಂದ್ರೆ ಅವರ ನಂತರ ಬಂದಂತವ್ರು. ಇನ್ನು ನೋಡಿ ನೆಕ್ಸ್ಟ್ ಕ್ವಶನ್, ಚೂಸ್ ದಿ ಮಿಸ್ಸ್ಪೆಲ್ಟ್ ವರ್ಡ್. ಅಂದ್ರೆ ಯಾವ ಒಂದು ಶಬ್ದವನ್ನು, ವರ್ಡ್ ಅನ್ನು ಸರಿಯಾಗಿ ಉಚ್ಚಾರ ಮಾಡಿಲ್ಲ, ಸರಿಯಾಗಿ ಕೊಟ್ಟಿಲ್ಲ. ಮಿಸ್ಸ್ಪೆಲ್ಟ್ ಅನ್ನ ಸರಿಯಾಗಿ ಹೇಳಿಲ್ಲ. ಇಲ್ಲಿ ಏನಾದ್ರು ಒಂದು ಸ್ಪೆಲ್ಲಿಂಗ್ ಕೊಟ್ಟಂತ ಆಪ್ಷನ್ಗಳಲ್ಲಿ ಒಂದು ವರ್ಡ್ ಏನೈತಿ ಮಿಸ್ಸ್ಪೆಲ್ಟ್ ಇರ್ತೈತಿ, ಅಂದ್ರೆ ಅದರ ಸ್ಪೆಲ್ಲಿಂಗ್ ಒಂದು ಮಿಸ್ಟೇಕ್ ಆಗಿರ್ತೈತಿ. ಅದು ಯಾವ್ದು ಅನ್ನೋದು ನಾವಿಲ್ಲಿ ಚೂಸ್ ಮಾಡಿ ಬರೀಬೇಕಾಗತಿ. ಇಲ್ಲಿ ನೋಡಿ, ಕ್ರಿಸಂಥೆಮಮ್ ಅಂದ್ರೆ ಒಂದು ಹೂವು, ಇದು ಕರೆಕ್ಟ್ ಐತಿ ಸ್ಪೆಲ್ಲಿಂಗ್. ಕಾನ್ಫ್ಲಗ್ರೇಷನ್ ಅಂದ್ರೆ ಇದು ಫೈರ್ ಅಥವಾ ಬ್ಲೇಜ್, ಬೆಂಕಿ ಅಂತ ಅರ್ಥ ಕೊಡ್ತಿ. ಇದು ಸ್ಪೆಲ್ಲಿಂಗ್ ಕರೆಕ್ಟ್ ಐತಿ. ನೆಕ್ಸ್ಟ್ ಬರ್ದು ಚಾಸ್ಟೈಸ್ಮೆಂಟ್. ಚಾಸ್ಟೈಸ್ಮೆಂಟ್ ಮೀನ್ಸ್ ಕ್ರಿಟಿಸಿಸಮ್, ಸ್ಕೋಲ್ಡಿಂಗ್ ಸಮ್ ಒನ್ ಫಾರ್ ಸಮಥಿಂಗ್. ಯಾವುದೇ ಒಂದು ಕಾರಣಕ್ಕಾಗಿ ಒಬ್ಬ ವ್ಯಕ್ತಿಯನ್ನ ಸ್ಕೋಡ್ ಮಾಡುವುದು, ಖಂಡನೆ ಮಾಡುವುದು, ಅದಕ್ಕೆ ಇದು ಸ್ಪೆಲ್ಲಿಂಗ್ ಕರೆಕ್ಟ್ ಐತಿ. ಇಲ್ಲಿ ನೋಡಿ, ಕಾನ್ಸ್ಟೆಲೇಷನ್ ಇಲ್ಲಿ ಸಿಂಗುಲರ್ ಬಂದಿದೆ, ಇದು ಡಬಲ್ ಎಲ್ ಆಗಬೇಕಿತ್ತು. ಕಾನ್ಸ್ಟೆಲೇಷನ್ ಇದು ಕಾನ್ಸ್ಟೆಲೇಷನ್ ಮೀನ್ಸ್ ಗ್ರೂಪ್ ಆಫ್ ಸ್ಟಾರ್ಸ್, ಅಂದ್ರೆ ನಕ್ಷತ್ರ ಪುಂಜ ಅಂತ ನಾವು ಕನ್ನಡ ಕರಿತೀವಿ. ಇಲ್ಲಿ ಡಬಲ್ ಎಲ್ ಬರಬೇಕಿತ್ತು, ಅವರ ಸಿಂಗುಲರ್ ಕೊಟ್ಟರು. ಸೊ ದಿಸ್ ಈಸ್ ಎ ಮಿಸ್ ಸ್ಪೆಲ್ಟ್ ವರ್ಡ್ ಅಮಾಂಗ್ ದೀಸ್ ಆಪ್ಷನ್ಸ್. ಹೌದಾ, ಕಾನ್ಸ್ಟೆಲೇಷನ್ ಇದೆ, ಡಬಲ್ ಎಲ್ ಬರಬೇಕಾಯ್ತು, ಸಿಂಗುಲರ್ ಕೊಟ್ಟರು, ಅದರಿಂದ ಇದು ಮಿಸ್ ಸ್ಪೆಲ್ಟ್ ವರ್ಡ್ ಆಗಿದೆ ಇಲ್ಲಿ. ಇನ್ನು ನೆಕ್ಸ್ಟ್ ಕ್ವಶನ್, ಔಟ್ ಆಫ್ ದಿ 4 alternatives choose the one which can be substituted for the given words. ಇಲ್ಲಿ ಒಂದು ಸೆಂಟೆನ್ಸ್ ಕೊಡೋರು, ಗಿವನ್ ವರ್ಡ್ಸ್ ಅಲ್ಲಿ ಕೊಟ್ಟಂತ ಶಬ್ದಗಳಿಗೆ ಒಂದೇ ಶಬ್ದ ಒಂದು ವರ್ಡ್ ಏನಾಗೈತೆ ಸಬ್ಸ್ಟಿಟ್ಯೂಟ್ ಆಗತಿ. ಅಂದ್ರೆ ಇವೆಲ್ಲ ಶಬ್ದಗಳ ಅರ್ಥವನ್ನು ಒಂದೇ ಒಂದು ವರ್ಡ್ ಹೇಳ್ತತಿ. ಅಂದ್ರೆ ಇದು ಗಿವ್ ಒನ್ ವರ್ಡ್ ಇದ್ದಂಗ. ಯಾವ್ದನ್ನ ನಾವಿಲ್ಲಿ ಚೂಸ್ ಮಾಡಬೇಕೈತಿ. ಅವ್ರು ಕೊಟ್ಟಂತ ವರ್ಡ್ಸ್ ಏನಪ್ಪಾ ಅಂದ್ರೆ ದಿ ಪೀರಿಯಡ್ ಬಿಟ್ವೀನ್ ಟೂ ರೇನ್ಸ್. ದಿ ಪೀರಿಯಡ್ ಬಿಟ್ವೀನ್ ಟೂ ರೇನ್ಸ್ ಮೀನ್ಸ್ ಹಿಯರ್ ರೂಲ್ಸ್ ಡಿಫರೆಂಟ್ ಪೀರಿಯಡ್ಸ್ ಆಫ್ ರೂಲ್ಸ್ ಬೈ ಡಿಫರೆಂಟ್ ಕಿಂಗ್ಸ್ ಅಥವಾ ಡಿಫರೆಂಟ್ ಡೈನಾಸ್ಟೀಸ್ ಅನ್ನಂಗ ಬೇರೆ ಬೇರೆ ರಾಜರು ಅಥವಾ ಬೇರೆ ಬೇರೆ ಸಂತತಿಗಳು ಆಳಿದ ಅವಧಿಗಳ ನಡುವಿನ ಒಂದು ಅವಧಿ. ದಿ ಪೀರಿಯಡ್ ಬಿಟ್ವೀನ್ ಟೂ ರೇನ್ಸ್ ಅಂದ್ರೆ ಎರಡು ಆಳ್ವಿಕೆಯ ನಡುವಿನ ಅವಧಿಯನ್ನು ಕರೀತಾರೋ ಅದೇ ಒಂದ ಹೇಳಲಾಗತಿ. ಇಲ್ಲಿ ಏನ್ ಬರೀತಪ್ಪ ಅಂದ್ರೆ ಇಂಟರ್ ರೇನಮ್ ಅನ್ನೋದು ಸರಿ ಆಗತಿ. ಇಂಟರ್ ರೇನಮ್ ಅಂದ್ರ ಪೀರಿಯಡ್ ಬಿಟ್ವೀನ್ ಟೂ ರೇನ್ಸ್. ಈ ಒಂದು ಇಂಟರ್ ರೇನಮ್ ವರ್ಡ್ ಈ ಎಲ್ಲ ಶಬ್ದಗಳಿಗೆ ಒಂದು ಅಲ್ಟರ್ನೇಟಿವ್ ಆಗಿ ಯೂಸ್ ಆಗ್ತತಿ. ನೆಕ್ಸ್ಟ್, ಚೂಸ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದಿ ವರ್ಡ್ ಫ್ರಮ್ ಅಮಾಂಗ್ ದಿ 4 ಆಪ್ಷನ್ಸ್. ಅವರು ಒಂದು ವರ್ಡ್ ಅನ್ನು ಕೊಟ್ಟರು, ಅದಕ್ಕೆ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಅಂದ್ರೆ
ಸಿನೋನಿಮ್ ಅನ್ನ ನಾವು ಅಂದ್ರೆ ಸಮಾನಾರ್ಥಕ ಪದವನ್ನ ಕೊಟ್ಟಂತ ಆಪ್ಷನ್ಗಳಿಂದ 4 ಆಪ್ಷನ್ಗಳಿಂದ ನಾವಿಲ್ಲಿ ಒಂದು ಚೂಸ್ ಮಾಡಬೇಕಾಗಿತ್ತು. ಫಸ್ಟ್ ಅವ್ರು ಕೊಟ್ಟಂತ ಆಪ್ಷನ್ ನೋಡ್ರಿ, ಅವ್ರು ಕೊಟ್ಟಂತ ವರ್ಡ್ ಸಗೇಸಿಯಸ್. ಸಗೇಸಿಯಸ್ ಅಂದ್ರ ಇಲ್ಲಿ ನೋಡಿ ಸಗೇಸಿಯಸ್. ಸಗ ಅಂದ್ರೆ ಸ್ಟೋರಿ, ಸಗ ಮೀನ್ಸ್ ಸ್ಟೋರಿ, ಸಗೇಸಿಯಸ್ ಮೀನ್ಸ್ ಕ್ಲೆವರ್, ಇಂಟೆಲಿಜೆಂಟ್ ಅಥವಾ ಶ್ರೌಡ್, ಥಾಟ್ಫುಲ್ ಅಂತ ಇಲ್ಲಿ ಮೀನಿಂಗ್ ಕೊಡುತ್ತೆ. ಇದರ ಸಿನೋನಿಮ್ ಏನಾಗುತ್ತೆ, ಸೆನ್ಸಿಬಲ್ ಅನ್ನೋದು ಇದರ ಸಿನೋನಿಮ್ ಆಗತಿ. ಸಗೇಸಿಯಸ್ ಅಂದ್ರೆ ಕ್ಲೆವರ್, ಇಂಟೆಲಿಜೆಂಟ್, ಶ್ರೌಡ್, ಕ್ಲೆವರ್, ಪ್ರುಡೆಂಟ್ ಈ ರೀತಿಯಾಗಿ ಇದು ಅರ್ಥ ಕೊಡುತ್ತೆ. ಅಂದ್ರೆ ಬಹಳ ಜಾಣನಾದ ಅಂತ ಅರ್ಥ ಕೊಡುತ್ತೆ. ಇದು ಕೂಡ ಸೆನ್ಸಿಬಲ್ ಕೂಡ ಅದೇ ಒಂದು ಅರ್ಥವನ್ನ ಕೊಡುತ್ತೆ. ಸೊ ಸೆನ್ಸಿಬಲ್ ಈಸ್ ಹಿಯರ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ ಫಾರ್ ಸಗೇಸಿಯಸ್. Now 40 next question ನೋಡಿ, choose the right word to fill the blank. ಅಂದ್ರೆ ಇಲ್ಲಿ ಒಂದು ಬ್ಲಾಂಕ್ ಬಿಟ್ಟ ಸ್ಥಳ ಕೊಟ್ಟರು, ಅದನ್ನ ತುಂಬಾಕ ಸರಿಯಾದ ಒಂದು ವರ್ಡ್ ಅನ್ನು ನಾವಿಲ್ಲಿ ಕೊಟ್ಟಂತ ಆಪ್ಷನ್ಗಳನ್ನ ಚೂಸ್ ಮಾಡ್ಕೋಬೇಕು. ಟ್ರಾನ್ಸ್ಫರ್ ದಿ ಲಿಕ್ವಿಡ್ ಇಂಟು ದಿ ವೆಸಲ್ ಯೂಸಿಂಗ್. ನೋಡಿ, ಟ್ರಾನ್ಸ್ಫರ್ ದಿ ಲಿಕ್ವಿಡ್ ಇಂಟು ದಿ ವೆಸಲ್ ಯೂಸಿಂಗ್ ಅಂದ್ರೆ ಒಂದು ಏನೋ ಒಂದು ಲಿಕ್ವಿಡ್ ಅಂದ್ರೆ ದ್ರಾವಕ, ನೀರಿನ ರೂಪದಲ್ಲಿ ಏನೋ ಒಂದು ಐತಿ, ಅದನ್ನ ನಾವು ವೆಸಲ್ ಒಂದು ಪಾತ್ರೆಗೆ ಹಾಕ್ಬೇಕಾದ್ರೆ ಅದ್ರಲ್ಲಿ ಯಾವುದನ್ನ ಉಪಯೋಗಿಸಿ ನಾವು ಹಾಕ್ತೀವಪ್ಪ ಅಂದ್ರೆ ಸೈಫೋನ್ ಅಂತ ಅರ್ಥ ಈ ಒಂದು ವರ್ಡ್ ಇದೆ, ಸರಿಯಾದ ವರ್ಡ್ ಹಾಕತೀವಿ. ಇದ್ರಲ್ಲಿ ಸೈಫೋನ್ ಅದರಲ್ಲಿ ಒಂದು ಫನೆಲ್ ಟೈಪ್ ನಾವು ಏನಾರೇ ಹಾಕೋ ಮುಂದೆ ಲಾಕಿ ಅಂತ ಯೂಸ್ ಮಾಡ್ತೀವಿ ನಾವು, ಹೌದಾ? ಲಾಕಿ ಅಂತ ಯೂಸ್ ಮಾಡ್ತೀವಿ. ಅದು ಯಾವ ಆಕಾರದಪ್ಪ ಹಿಂಗಿರುತ್ತೆ ನೋಡ್ರಿ, ಹಿಂಗಿರುತ್ತೆ ಬಂದ ಈ ರೀತಿ ಇರ್ತದೆ ಲಾಕಿ, ಹೌದಾ? ಈ ರೀತಿ ಲಾಕಿ ನಾವು ಫನೆಲ್ ಅಂತ ಯೂಸ್ ಮಾಡ್ತೀವಿ. ಅದಕ್ಕೂ ಎಂದರು ಸೈಫೋನ್. ಸೈಫೋನ್ ಅಂತ ಕೂಡ ಒಂದು ಲಾಕಿ ಅಂತ ಒಂದು ಸಾಧನ ಇರ್ತದೆ, ಡಿವೈಸ್. ಅದರ ಮೂಲಕ ನಾವು ಏನ್ ಮಾಡ್ತೀವಿ, we can transfer liquid into the vessel. So here siphon is the correct answer. Next we have to read directions for question numbers 41 to 44. 41ರಿಂದ 44 ಪ್ರಶ್ನೆಗಳನ್ನ ಉತ್ತರಿಸಾಕ ಇಲ್ಲಿ ಕೂಡ 42, 43, 44 ಅಂತೇಳಿ ಇವುಗಳನ್ನ ತುಂಬುವುದಕ್ಕೆ ನಾವು ಏನು ಇನ್ಸ್ಟ್ರಕ್ಷನ್ಸ್ ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಅವೇ ಇನ್ಸ್ಟ್ರಕ್ಷನ್ಸ್ ಅನ್ನೋದನ್ನ ನೋಡೋಣ. In the following passage there are blanks, each of which has been numbered. ನೋಡಿ, following ಒಂದು ಪ್ಯಾಸೇಜ್ ಅದ, ಪ್ಯಾರಾನ ಕೊಟ್ಟರು, ಅದರೊಳಗ there are blanks ಅದಾವ, ಅಥವಾ ಬಿಟ್ಟ ಸ್ಥಳಗಳದಾವು. each of which has been numbered ಅಂದ್ರೆ ಪ್ರತಿಯೊಂದು ಬಿಟ್ಟ ಸ್ಥಳಕ್ಕೆ ಕೊಡೋರು ನಂಬರ್ ಕೊಡೋರ. These numbers are printed below the passage and against each some words are suggested, one of which fits the blank appropriately. ಅಂದ್ರೆ these numbers are printed below, ಏ ನಂಬರ್ಗಳು ಕೊಡೋರು 41, 42, 43, 44 ಅಂತ ಕೊಟ್ಟಾರು ಇಲ್ಲಿ. ಅಂಡ್ against each ಅಂದ್ರೆ ಪ್ರತಿಯೊಂದರ ವಿರುದ್ಧ ಏನು ಕೊಡೋರು, some words are suggested. ಇಲ್ಲಿ ಪ್ರತಿಯೊಂದು ನಂಬರ್ ವಿರುದ್ಧ ಒಂದು 4 ಆಪ್ಷನ್ ಕೊಡೋರು. ಒನ್ ಆಫ್ ವಿಚ್ ಫಿಟ್ಸ್ ದಿ ಬ್ಲಾಂಕ್ ಅಪ್ರೋಪ್ರಿಯೇಟ್ಲಿ. ಆ 4 ಆಪ್ಷನ್ ಒಳಗ ಒಂದು ಆಪ್ಷನ್ ಆಗತಿ ಆ ಒಂದು ಬಿಟ್ಟ ಸ್ಥಳವನ್ನು ಸರಿಯಾಗಿ ತುಂಬುತ್ತದೆ, ಮ್ಯಾಚ್ ಆಗತಿ ಅಂತ ಕೊಡೋರು. ಫೈಂಡ್ ಔಟ್ ದಿ ಅಪ್ರೋಪ್ರಿಯೇಟ್ ವರ್ಡ್ಸ್ ಅಂಡ್ ರೆಫರ್ ದಿ ಸೇಮ್ ಪ್ಯಾರಾಗ್ರಾಫ್ ಗಿವನ್ ಬಿಲೋ ಫಾರ್ ಕ್ವಶನ್ಸ್ ನಂಬರ್. ಅಂದ್ರೆ ಈ ಒಂದು ಪ್ಯಾರಾವನ್ನ ಓದಿ ಸರಿಯಾದ ಶಬ್ದಗಳು ಈ ಕೊಟ್ಟಂತ ಆಪ್ಷನ್ಗಳಲ್ಲಿ ಯಾವುವು ಅಲ್ಲಿ ನಂಬರ್ ಮಾಡಿರುವಂತ ಒಂದು ಬ್ಲಾಂಕ್ ಒಳಗೆ ಶೂಟ್ ಆಗತ್ತೆ, ಅದು ನಾವು ಇಲ್ಲಿ ಬಡಿಬೇಕಾಗತಿ. ನೋಡ್ರಿ, ಪ್ಯಾರಾ ಓದಿನಿ. ವುಮೆನ್ ಹ್ಯಾವ್, ಇಲ್ಲಿ ಡ್ಯಾಶ್ ಕೊಡೋರು, ಆಮೇಲೆ ಮೇಡ್ ಡ್ಯಾಶ್ in the corporate workplace but certainly not as much as they had expected. ನೋಡ್ರಿ, women have, women means ಇಲ್ಲಿ ಪ್ಲೂರಲ್ ಐತಿ, ಎ ಬದಪ ಅಂದ ಸಿಂಗ್ಯುಲರ್, ಈ ಬದಪ ಅಂದ ಪ್ಲೂರಲ್. ಓಕೆ, women have ಏನ್ ಮಾಡಿದ್ರು ಅಂದವ್ರ ಏನ್ ಮಾಡಿದ್ರೆ undoubtedly made what they made progress in the corporate workplace. ಕಾರ್ಪೊರೇಟ್ ವರ್ಕ್ ಪ್ಲೇಸ್ ಅಂದ್ರೆ ಒಂದು ಕಂಪನಿಯ ಕೆಲಸದ ಸ್ಥಳದಲ್ಲಿ ಏನ್ ಮಾಡ್ತಾವ, women have undoubtedly ಅಂದ್ರೆ without giving any chance for doubt,
ಒಂದು ನಿಸ್ಸಂದೇಹವಾಗಿ ಏನೋ ಒಂದು ಸಂದೇಹ ಪಡೆಯೋದಕ್ಕೆ ಅವಕಾಶ ಇಲ್ಲ. ಅದು ಏನ್ ಮಾಡ್ತಾವ ಪ್ರೋಗ್ರೆಸ್ ಮಾಡಿರುವ ಇನ್ ದಿ ಕಾರ್ಪೊರೇಟ್ ವರ್ಕ್ ಪ್ಲೇಸ್, ಒಂದು ಕಂಪನಿಯ ಸ್ಥಳಗಳಲ್ಲಿ, ಕೆಲಸದ ಸ್ಥಳಗಳಲ್ಲಿ ಅವರ ಒಂದು ನಿಸ್ಸಂದೇಹವಾಗಿ ಒಂದು ಪ್ರೋಗ್ರೆಸ್ ಅನ್ನು ಮಾಡ್ತಾರೆ. ಬಟ್ ಸರ್ಟನ್ಲಿ ನಾಟ್ ಆಸ್ ಮಚ್ ಆಸ್ ದೇ ಹ್ಯಾಡ್ ಎಕ್ಸ್ಪೆಕ್ಟೆಡ್. ಆದ್ರೆ ಬಟ್ ಸರ್ಟನ್ಲಿ ನಾಟ್ ಆಸ್ ಮಚ್ ಆಸ್ ದೇ ಹ್ಯಾಡ್ ಎಕ್ಸ್ಪೆಕ್ಟೆಡ್, ಆದ್ರೆ ಅವರು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಆಸ್ ದೇ ಹ್ಯಾಡ್ ಎಕ್ಸ್ಪೆಕ್ಟೆಡ್ ಎಷ್ಟು ಮಾಡಿರ್ತಾರಪ್ಪ ಅವರ ನಾವು ಎಷ್ಟು ಕೆಲಸ ಮಾಡ್ಬೇಕಂತೇಳಿ ಅದರಷ್ಟು ಅವರು ಮಾಡಿದ್ರು ಪ್ರೋಗ್ರೆಸ್ ಮಾಡಿದ್ರು. ಬಟ್ ಎಷ್ಟು ಅವರು ಎಕ್ಸ್ಪೆಕ್ಟ್ ಮಾಡಿದ್ರು ಅಷ್ಟನ್ನ ಅವರು ಮಾಡಲಿಲ್ಲ. ವಿ ಹ್ಯಾವ್ ನ್ಯೂ ಲಾಸ್ ರೂಲ್ಸ್ ಅಂಡ್ ಅವ್ರು ಏನು ಕೊಡೋದು, ವಿ ಹ್ಯಾವ್ ನ್ಯೂ ಲಾಸ್ ರೂಲ್ಸ್ ಅಂಡ್ ಪಾಲಿಸೀಸ್ ರಿಲೇಟಿಂಗ್ ಟು ವುಮೆನ್ ಇನ್ ದಿ ವರ್ಕ್ ಪ್ಲೇಸ್. ನಾವು ಕೆಲಸ ಮಾಡುವ ಸ್ಥಳಗಳಲ್ಲಿ ಏನಂತಪ್ಪ ಮಹಿಳೆಯರಿಗಾಗಿ ನಾವು ಒಂದಿಷ್ಟು ಹೊಸ ಲಾಸ್ಗಳನ್ನು, ಕಾನೂನುಗಳನ್ನು, ರೂಲ್ಸ್ ನಿಯಮಗಳನ್ನು ಅಂಡ್ ಪಾಲಿಸೀಸ್ ಪ್ರೋಗ್ರಾಮ್ಗಳು, ರೂಪುರೇಷೆಗಳನ್ನು ನಾವು ಹೊಂದಿವು. ಆದ್ರೆ ಬಟ್ ವಾಟ್ ವಿ ಹ್ಯಾವ್ ನಾಟ್ ಚೇಂಜ್ಡ್ ಮಚ್ ಇನ್ ದಿ ಮೇಲ್ ಬಿಹೇವಿಯರ್. ನೋಡಿ, ಬಟ್ ನಮ್ಮಲ್ಲಿ ಮಹಿಳೆಯರಿಗಾಗಿ ಅನೇಕ ಹೊಸ ರೂಲ್ಸ್ಗಳು, ಕಾನೂನುಗಳು ಮತ್ತು ಪಾಲಿಸೀಸ್ಗಳು ಇದ್ದಾಗ್ಯೂ ಕೂಡ ಬಟ್ ವಾಟ್ ವಿ ಹ್ಯಾವ್ ನಾಟ್ ಚೇಂಜ್ಡ್ ಮಚ್ ಈಸ್ ದಿ ಮೇಲ್ ಬಿಹೇವಿಯರ್. ನಾವು ಏನೇನ ಚೇಂಜ್ ಮಾಡಕ್ ಆಗಿಲ್ಲಪ್ಪ ಅಂದ್ರೆ ಒಂದು ಪುರುಷನ ಒಂದು ಬಿಹೇವಿಯರ್ ಅಂದ್ರೆ ಮಹಿಳೆಯ ಕಡೆಗೆ ಅವನ ಒಂದು ದೃಷ್ಟಿಕೋನ, ಒಂದು ಭಾವನೆಯನ್ನು ನಾವು ಚೇಂಜ್ ಮಾಡಕ್ ಆಗಿಲ್ಲ. ಆದ್ರೆ ನಮ್ಮ ಚೇಂಜ್ ಹೊಸ ರೂಲ್ಸ್ಗಳು, ಪಾಲಿಸೀಸ್ಗಳು ಮಹಿಳೆಯರಿಗೆ ಅದಾವ. ಆದ್ರೂ ಕೂಡ ನಾವು ಒಂದು ಮನುಷ್ಯನ ಒಂದು ಬಿಹೇವಿಯರ್, ಅವನ ವರ್ತನೆಯನ್ನು ನಾವು ಚೇಂಜ್ ಮಾಡಕ್ ಆಗಿಲ್ಲ ಅಂತೇಳಿ ಪ್ಯಾರಾಗ್ರಾಫ್ ನಮ್ಗೆ ಅರ್ಥ ಕೊಡ್ತೈತಿ. ಇಲ್ಲಿ 41 ಏನ್ ಬರ್ತಿ, ಅನ್ಡೌಟೆಡ್ಲಿ ಬರ್ತಿ, 42 ಪ್ರೋಗ್ರೆಸ್, 43 ಪಾಲಿಸೀಸ್, 44 ಬಿಹೇವಿಯರ್ ಅಂತೇಳಿ ನಾವೇಳೆ ಫಿಲ್ಅಪ್ ಗಳನ್ನ ಮಾಡಬೇಕಾಗತ್ತೆ. ಚೂಸ್ ದಿ ಡಿಸ್ಕ್ರಿಪ್ಷನ್ ವಿಚ್ ಡಿಸ್ಕ್ರೈಬ್ಸ್ ದಿ ಗಿವನ್ ವರ್ಡ್ ಮೋಸ್ಟ್ ಅಪ್ರೋಪ್ರಿಯೇಟ್ಲಿ. ಅಂದ್ರೆ ಅವರು ಒಂದು ಶಬ್ದನ ಕೊಡೋರು, ಈ ಒಂದು ಶಬ್ದವನ್ನ ಗಿವನ್ ವರ್ಡ್ ಅನ್ನ ಯಾವ ಒಂದು ಡಿಸ್ಕ್ರಿಪ್ಷನ್, ಒಂದು ವಿವರಣೆ ಸರಿಯಾಗಿ ಡಿಸ್ಕ್ರೈಬ್ ಮಾಡಿದ್ವಿ ಅನ್ನೋದನ್ನ ನಾವಿಲ್ಲಿ ನೋಡ್ಕೋಬೇಕು. ಎಕ್ಸೋಡಸ್ ಅಂದ್ರೆ ಏನ್ ಬರ್ತೀನಿ, ಲಾರ್ಜ್ ಸ್ಕೇಲ್ ಡಿಪಾರ್ಚರ್ ಆ ಪೀಪಲ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಅಂದ್ರೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಜನರ ಒಂದು ದೊಡ್ಡ ಪ್ರಮಾಣದ ಒಂದು ಹೋಗೋದಕ್ಕೆ, ಒಂದು ಜಾಗ ಬಿಟ್ಟು ಮತ್ತೊಂದು ಜಾಗಕ್ಕೆ ಹೋಗೋದಕ್ಕೆ ಏನ್ ಕರೀತಾರೆ, ಎಕ್ಸೋಡಸ್ ಅಂತ ಕರೀತಾರೆ. ಎಕ್ಸೋಡಸ್ ಅಂದ್ರೆ ಲಾರ್ಜ್ ಸ್ಕೇಲ್ ಡಿಪಾರ್ಚರ್ ಆರ್ ಮೂವಿಂಗ್ ಆಫ್ ಪೀಪಲ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಒಂದು ದೊಡ್ಡ ಪ್ರಮಾಣದಲ್ಲಿ, ದೊಡ್ಡ ಗುಂಪಿನಲ್ಲಿ ಜನರು ಹೋಗ್ತಿರಪ್ಪ ಅಂದ್ರೆ ಅದಕ್ಕೆ ಏನ್ ಕರೀತಾರೆ, ಎಕ್ಸೋಡಸ್ ಅಂತ ಕರೀತಾರೆ.